ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಡೇ 3. ನಾವು ಮನಾಲಿಯಲ್ಲಿ ಇವತ್ತು ಚೆಕ್ಔಟ್ ಮಾಡ್ತಾ ಇರೋದು. ಮನಾಲಿಯಿಂದ ನಾವು ಶಿಮ್ಲಾಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಶಿಮ್ಲಾಗೆ ಹೋಗ್ತಾ ಹಾಗೆ ಕಸೂಲ್ಗೆ ಹೋಗಬೇಕು ಅಂತ ಹೇಳಿ. ಕಸೂಲನ್ನು ತುಂಬ ಚೆನ್ನಾಗಿದೆ. ಮತ್ತು ಇದು ಕುಲುಗೂ ಕೂಡ ಹೋಗ್ತಾ ಇದ್ದೀವಿ. ಫಸ್ಟ್ ಕುಲುಗೆ ಹೋಗಿ ಅಲ್ಲಿಂದ ನಾವು ಕಸೂಲ್ ಹೋಗೋಣ ಅಂತ. ಅದಕ್ಕಿಂತ ಮುಂಚೆ ನಾವು ಅಲ್ಲಿಂದ ಹಿಡಿಂಬ ಟೆಂಪಲ್ಗೆ ಹೋದ್ವಿ. ಇದು ಮನಾಲಿಯಲ್ಲೇ ಇದೆ, ಓಲ್ಡ್ ಮನಾಲಿ ಸ್ಟ್ರೀಟಲ್ಲಿದೆ. ಆ್ಯಕ್ಚುಲಿ ಹಿಡಿಂಬ ಟೆಂಪಲು ಕೂಡ ತುಂಬ ಚೆನ್ನಾಗಿದೆ, ತುಂಬ ಹಳೆ ಕಾಲದಲ್ಲಿ ಕಟ್ಟಿರುವಂಥದ್ದು. ನೀವು ಅದರದ್ದೆಲ್ಲ ಆರ್ಕಿಟೆಕ್ಟ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಏನೋ ತಲೆ ಬುರುಡುಗಳ ಥರ ಎಲ್ಲ ಹಾಕಿದ್ದಾರೆ ಅಲ್ಲಿ. ನೋಡಿ, ಈ ಥರ ಎಲ್ಲ ಎಷ್ಟೊಂದು ಕಡೆ ಇದೆ. ಒಳಗಡೆ ಬಂದು ಚಾಮುಂಡಿ ಥರ ಒಂದು ದೇವರಿದೆ, ಅದರದ್ದು ಪ್ರತಿರೂಪ ಅಂತ ಅನಿಸುತ್ತೆ. ಒಳಗಡೆಗೆ ಕ್ಯಾಮ್ರಾ ಅಲ್ಲೋ ಇಲ್ಲ, ಹಾಗಾಗಿ ನಾವು ಹೊರಗಡೆನೇ ನಾವು ವಿಡಿಯೋ ಮಾಡ್ಕೊಂಡ್ವಿ. ಮತ್ತು ತುಂಬ ಚೆನ್ನಾಗಿದೆ. ಹೊರಗಡೆ ಅಂತೂ ಫೋಟೋಶೂಟ್ಗೆ ತುಂಬ ಚೆನ್ನಾಗಿದೆ. ಮತ್ತು ತುಂಬ ಥರ ಶಾಪಿಂಗ್ ಸ್ಟ್ರೀಟ್ಗಳ್ಸು ಇಟ್ಟಿದ್ದಾರೆ ಎಲ್ಲ ಕಡೆನೂ ಕೂಡ. ತುಂಬ ರೀಸನಬಲ್ ಪ್ರೈಸ್ ಇದೆ. ಆ್ಯಕ್ಚುಲಿ ಹಿಡಿಂಬ ಟೆಂಪಲಲ್ಲಿ ನಾವು ಕೂಡ ತೊಗೊಳ್ಳಿಲ್ಲ, ಯಾಕೆಂದರೆ ಇಂಡಸ್ಟ್ರಿಗೆ ಹೋಗ್ತಾರೆ ಇವಾಗ. ನಮಗೆ ಕಸೋಲಲ್ಲಿ ನಾವು ಇಂಡಸ್ಟ್ರಿಗೆ ನಿಲ್ಲಿಸ್ತೀವಿ ಅಂತ ಹೇಳಿದರು, ಹಾಗಾಗಿ ಅಲ್ಲಿ ನಮಗೆ ಚೆನ್ನಾಗಿರೋದು ಸಿಗುತ್ತೆ ಅಂತ ಹೋದ್ವಿ. ಬಟ್ ಅಲ್ಲಿ ತುಂಬ ಹೈ ಪ್ರೈಸ್ ಹಾಕಿರ್ತಾರೆ. ಮಿನಿಮಮ್ ಒಂದು ಶಾಲ್ಗೆ ಸ್ವೆಟರ್ಸ್ಗೆಲ್ಲ 2000 ರುಪೀಸ್ ಮೇಲೇ ಇರುತ್ತೆ. ಇಲ್ಲೇ ನಮಗೆ ರೀಸನಬಲ್ ಆಗೂ ಇರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ ಕ್ವಾಲಿಟಿ. ಯಾರಾದರೂ ಹೋಗ್ತೀವಿ ಅಂತಂದರೆ ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲಿ ಏನೇನು ಶಾಪಿಂಗ್ ಮಾಡಬೇಕು ಮಾಡ್ಕೊಳ್ಳಿ. ಇಂಡಸ್ಟ್ರಿ ಅಂತ ಎಲ್ಲ ಎಲ್ಲಿ ನಿಲ್ಲಿಸ್ತಾರೆ ಅದೆಲ್ಲ ಕಂಪ್ಲೀಟ್ ಸ್ಕ್ಯಾಮ್ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ಹೋಗಿ ಅಲ್ಲೇನೇ ತೊಗೋತಾರೆ ಅಂತ ಗೊತ್ತಿರೋದ್ರಿಂದ ಅಲ್ಲಿ ತುಂಬ ಪ್ರೈಸ್ ಹಾಕಿರ್ತಾರೆ, ಹೆವಿ ಪ್ರೈಸು. ಆಲ್ಮೋಸ್ಟ್ ನಮ್ಮ ಜೊತೆ ಯಾರ್ಯಾರು ಬಂದರೂ ಅವ್ರು ಯಾರೂ ಆಲ್ಮೋಸ್ಟ್ ಅಲ್ಲಿ ತೊಗೊಳ್ಳೇ ಇಲ್ಲ. ಎಲ್ಲ ಕೂಡ ನಾವು ಬಂದು ಮತ್ತೆ ಶಿಮ್ಲಾದಲ್ಲಿ ಶಾಪಿಂಗ್ ಮಾಡೋ ಹಂಗಾಗೋಯಿತು. ಹಾಗಾಗಿ ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲಲ್ಲೇ ಶಾಪಿಂಗ್ ಮಾಡ್ಕೊಳ್ಳಿ, ನಿಮಗೆ ಅಲ್ಲೇ ರೀಸನಬಲ್ ಮತ್ತು ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ನಮಗೆ. ಮತ್ತು ಹೋಗ್ತಾ ನಮಗೆ ಕಂಪ್ಲೀಟ್ ಮನಾಲಿಯಲ್ಲಿ ಈ ಥರ ನಮಗೆ ಫಾಲ್ಸ್ ಸಿಗ್ತಾನೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮತ್ತು ಎಲ್ಲ ಕಡೆ ಕೂಡ ಕಲ್ಲು ಬಂಡೆಗಳು ಆ ಥರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾಟರು ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ನಾವು ಇಳಿದು ಕೂಡ ನಾವು ಅಲ್ಲಿ ಫೋಟೋ ಕೂಡ ತೆಗೆಸ್ಕೊಬೋದು. ಬಟ್ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಮೇಯ್ನಾಗಿ. ನೋಡಿ ಎಷ್ಟು ಬಿಸಿಲು ಅನಿಸ್ತಾ ಇದೆ, ಬಟ್ ಆದರೂ ಕೂಡ ಚಳಿ ಇರುತ್ತೆ ಬಿಸಿಲಿದ್ರೂ ಕೂಡ. ಆಲ್ಮೋಸ್ಟ್ ನಮಗೆ ಅವಾಗ -2 ಡಿಗ್ರಿ ಏನೋ ಇತ್ತು. ಅಲ್ಲಿಂದ ನಾವು ವೈಷ್ಣವ ದೇವಿ ಟೆಂಪಲ್ ಅಂತ ಇದೆ, ವೈಷ್ಣವ ದೇವಿ ಟೆಂಪಲ್ಗೆ ಹೋದ್ವಿ. ಮಧ್ಯಾಹ್ನ ಮಾತ್ರ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ವೈಷ್ಣವ ದೇವಿ ಟೆಂಪಲ್ ಯಾರಾದರೂ ಹೋಗಿಲ್ಲ ಅಂತಂದರೆ ಹೋಗಿ. ಅಲ್ಲೂ ಕೂಡ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿದೆ. ಎಲ್ಲ ದೇವರುಗಳು ಕೂಡ ಅಷ್ಟಲಕ್ಷ್ಮಿ ಇರ್ಬೋದು, ಪ್ರತಿಯೊಂದು ದೇವರು ಮೇಲೆ 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 ಥರ ಫುಲ್ ಬೆಟ್ಟ ಥರ ಅವರು ಒಳಗಡೆ ಟೆಂಪಲ್ನ ಬಿಲ್ಡ್ ಮಾಡಿದ್ದಾರೆ. ಇದು ಬಂದು ಪಂಜಾಬಿ ಸ್ಟೈಲಲ್ಲಿ ನಮಗೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋ ಥರ ಫೆಸಿಲಿಟಿ ಇದೆ. ಎಷ್ಟು ಜನ ಬಂದ್ರೂ ಕೂಡ ಎಷ್ಟು ಸತಿ ಬೇಕಾದರೂ ಊಟ ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ಬೇರೆ ಥರ ಟೇಸ್ಟ್ ಬರುತ್ತೆ ನಮ್ಮ ಕಡೆಗೂ ಪ್ರಸಾದಕ್ಕೂ ಇಲ್ಲಿಗೂ ಹೋಲಿಸ್ಕೊಂಡ್ರೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ಕಸೋಲ್ಗೆ ಹೊರಟ್ವಿ. ಕಸೋಲ್ಗೆ ಹೊರಟಾಗ ಇದು ತುಂಬ ಡೇಂಜರಸ್ ನಮಗೆ ರೋಡ್ ಇದು, ಏಕೆಂದರೆ ತುಂಬ ಲ್ಯಾಂಡ್ಸ್ಕೇಪ್ ಕೂಡ ಆಗಿದೆ. ಮತ್ತು ಅಲ್ಲಿ ತುಂಬ ನಾವು ನೋಡಿದಾಗ ವಿಂಡೋಯಿಂದ ನಾವು ಹೋಗ್ಬೇಕಾದ್ರೆ ನೋಡ್ತಾ ಇರಬೇಕಾದ್ರೆ ಆಲ್ಮೋಸ್ಟ್ ತುಂಬ ಭಯ ಪಟ್ಟಿದ್ದಾರೆ. ಏನ್ ರೂಪದಲ್ಲಿ ಕ್ರಾಸ್ ಬಿಡಲ್ಲ, ಏನು ಬಿಡಲ್ಲ ಇಲ್ಲಿ. ಇನ್ನೊಂದೆರಡು ಫೋಟೋ ತಗೊಬಿಡಿ, ಆಮೇಲೆ ತೆಗಿಯಕ್ಕಾಗಲ್ಲ ಅಂತ. ಅದು ಯಾಕೆ ನಿಂಗೆ ತರ್ನಾಯ್ತವಲ್ಲ, ಅವಾಗ ಇಳಿಯೋಕ್ಕಾಗಲ್ಲ ಅಂತ ಅವಾಗ. ನಾವು ಅಲ್ಲಿಂದ ಕಸೋಲ್ಗೆ ಹೊರಟ್ವಿ. ಇಲ್ಲಿ ಆನ್ ದ ವೇ ಬರ್ತಾ ನಮಗೆ ಈ ಥರ ಎಲ್ಲ ಸ್ಪಾಟ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ನಮಗೆ ನೀರಲ್ಲಿ ಆಟಾಡೋದಕ್ಕಂತೂ ಆಗಲ್ಲ, ಹೋಗಿ ಫೋಟೋಶೂಟ್ ಇರ್ಬೋದು ಮಾಡ್ಕೊಂಡು ಬರ್ಬೋದು. ತುಂಬ ಡೇಂಜರಸ್ ರೋಡ್ ಇದು. ನಮಗೆ ಎಷ್ಟು ಹೈಟ್ ಇರ್ತೀವಿ ಅಂತ ಅಂದರೆ ಅಲ್ಲಿಂದ ನೋಡಿದಾಗ ತುಂಬ ಭಯ ಆಗುತ್ತೆ. ಕಂಪ್ಲೀಟ್ ಕರ್ವ್ಸೇ ಇರೋದು. ಆ ಕರ್ವ್ಸಲ್ಲಿ ಡಬಲ್ ಎರಡೂ ಕೂಡ ಬಸ್ಸು ಟಿ ಟಿ ಈ ಥರ ಎಲ್ಲ ಬಂದರೆ ಹೋಗೋಕ್ಕೆ ಆಗಲ್ಲ ಒಬ್ಬರು. ಮತ್ತು ಅಷ್ಟು ಸೈಡಿಗೆ ಹೋಗಬೇಕು. ಇನ್ ಕೇಸ್ ಒಂಚೂರು ಮಿಸ್ ಆಯಿತು ಅಂತ ಅಂದರೆ ನಾವು ಕೆಳಗಡೆ ಬಿದ್ದುಬಿಡ್ತೀವಿ ಆ ಥರ. ಹಾಗಾಗಿ ಎಲ್ಲರೂ ಕೂಡ ಭಯದಲ್ಲೇ ಕೂತಿದ್ದಾರೆ ಅವತ್ತು. ಚೆನ್ನಾಗಿದೆ.
ಡೋಂಟ್ ವರಿ. ಅಲ್ಲಿಂದ ಬಂದಮೇಲೆ ಇದು ಗುರುದ್ವಾರ ಟೆಂಪಲ್ಲು. ಏನಂದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಎವ್ರಿ ಟೈಮ್ ಅಷ್ಟು -ಡಿಗ್ರಿ ಇದ್ರೂ ಕೂಡ ಬಿಸಿ ನೀರಂತೂ ಆಲ್ಮೋಸ್ಟ್ ಯಾವಾಗಲೂ ಇರುತ್ತೆ. ಇಲ್ಲಿ ಬಿಸಿನೀರು ಒಂದು ಸೈಡು ಹರಿತಾನೆ ಇರುತ್ತೆ. ನೋಡಿ ಅಲ್ಲಿ ಹೊಗೆ ಬರ್ತಿದೆಯಲ್ಲ, ಆ ಹೊಗೆ ಇದೆಯಲ್ಲ ಅದೇ ಬಿಸಿನೀರು ಬರೋದು. ಇದು ಆ್ಯಕ್ಚುಲಿ ಶಿವನ್ ಟೆಂಪಲ್ಲು. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಗುರುದ್ವಾರಕ್ಕೆ ಹೋದಾಗ ಅಲ್ಲಿ ಬಾಯ್ಸಿಗೆ ಮತ್ತು ಗರ್ಲ್ಸಿಗೆ ಸಪ್ರೇಟಾಗಿ ನಿಮಗೆ ಸ್ನಾನ ಮಾಡೋದಕ್ಕೂ ಕೂಡ ಫೆಸಿಲಿಟಿ ಇದೆ. ಮತ್ತು ಇವರು ಹೇಗೆ ಪ್ರಸಾದ ತಯಾರು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ. ಜಸ್ಟು ಅವರು ನೀರು ಇಟ್ಬಿಟ್ಟು, ಅಂದರೆ ಈ ಬಿಸಿ ನೀರಲ್ಲೇ ಅಕ್ಕಿನ ಹಾಕಿ ಅದರಲ್ಲಿ ಅವರು ಬಿಸಿ ಅನ್ನ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅದನ್ನು ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು. ಇನ್ ಕೇಸ್ ಯಾರಾದರೂ ಹೋಗ್ತಾ ಇದ್ದೀರಾ ಮನಾಲಿಗೆ ಅಂತ ಅಂದರೆ, ನೀವು ಕುಲುಯಿಂದ ಕಸೂಲ್ಗೆ ಹೋದರೆ ನಿಮಗೆ ಈ ಟೆಂಪಲ್ ಸಿಗುತ್ತೆ. ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಶಿವಂದು ಟೆಂಪಲ್ ತುಂಬ ಚೆನ್ನಾಗಿದೆ ನೋಡಿ. ಅವರು ಅದೇ ನೀರನ್ನ, ಬಿಸಿ ನೀರು ಏನು ಬರ್ತಾ ಇದೆ, ಆ ಬಿಸಿ ನೀರು ಆ ತಪ್ಪಲಿಗೆ ಹಾಕ್ತಾ ಇದ್ದಾರೆ. ಅದರೊಳಗಡೆ ಆಲ್ರೆಡಿ ಅಕ್ಕಿ ಇದೆ, ಅಕ್ಕಿ ತೋರಿಸ್ತಾರೆ ನೋಡಿ, ಆಲ್ರೆಡಿ ಅಕ್ಕಿ ಇದೆ. ಅದಕ್ಕೆ ಬಿಸಿನೀರು ಹಾಕಿಬಿಟ್ಟು ಸೇಮ್ ಇದನ್ನು ಏನು ಮಾಡ್ತಾರೆ ಅಂತ ಅಂದರೆ ಆ ಬಿಸಿನೀರು ಒಳಗಡೆ ಹಾಗೆ ಇಡ್ತಾರೆ. ಅದ್ರ ಮೇಲೆ ಒಂದು ಗೋಣಿ ಚೀಲನ ಮುಚ್ಚಿಬಿಟ್ಟು ಇಡ್ತಾರೆ. ಅದು ಸ್ವಲ್ಪ ಹೊತ್ತಿಗೆ ಅದು ಅನ್ನ ಆಗಿ ಬೆಂದಿರುತ್ತೆ. ಇದನ್ನೇ ಪ್ರಸಾದನ ನಾವು ಅಲ್ಲಿ ಹೋದವ್ರಿಗೆಲ್ಲರೂ ಕೂಡ ಇದೇ ರೈಸನ್ನ ಅವರು ಅಲ್ಲಿ ಬಡಿಸೋದು ಪ್ರಸಾದವಾಗಿ. ತುಂಬ ಚೆನ್ನಾಗಿದೆ, ತುಂಬ ಪವಾಡ ಕೂಡ ಅಂತ ಅನಿಸುತ್ತೆ. ತುಂಬ ಮನಸ್ಸಿಗೆ ಸಮಾಧಾನ ಕೂಡ ಆಗುತ್ತೆ ಇಲ್ಲಿಗೆ ಹೋದಾಗ. ಯಾರು ಹೋಗ್ತಿದ್ದಾರಾ ಅಂತ ಅಂದರೆ ಈ ಪ್ಲೇಸ್ನ, ಕಸೂಲಲ್ಲಿದೆ ಇದು, ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆಮೇಲೆ ನಿಜವಾಗ್ಲೂ ಆ ರೈಡನ್ನ ತುಂಬ ನೆನೆಸ್ಕೋತೀರಾ. ತುಂಬ ಚೆನ್ನಾಗಿರುತ್ತೆ, ಎಕ್ಸೈಟ್ಮೆಂಟ್ ಆಗಿರುತ್ತೆ ಆ ರೈಡು ಕೂಡ. ಈ ಕಡೆನೇ ಹೋಗ್ಬೇಕಾದ್ರೆ ಇನ್ನೊಂದ್ಸಲ, ಆ ಕಡೆಯಿಂದ ಬರಬೇಕಾದ್ರೆ ನಮಗೆ ಸ್ವಲ್ಪ ಭಯ ಆಗಿದೆ ಅಷ್ಟೇ. ಇದು ಬಂದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.